ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ TFK ಕ್ಯಾಂಪಿಂಗ್. ಮತ್ತೊಂದು ಹೊಸ ವಿಡಿಯೋಗೆ ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾನು ಹೋಗ್ತಾ ಇದ್ದೀನಿ ಕ್ಯಾಂಪಿಂಗ್ ಮಾಡೋಕ್ಕೆ. ಇವತ್ತಿನ ಕ್ಯಾಂಪಿಂಗ್ ಬಂದು ಗ್ರೂಪ್ ಕ್ಯಾಂಪಿಂಗ್ ಆಗಿರುತ್ತೆ. ಸೊ ಪ್ರೆಸೆಂಟ್ ನಾನು ಲೊಕೇಶನ್ ಹತ್ರ ಹೋಗ್ತಾ ಇದ್ದೀನಿ ಈಗ. ಸೊ ಫೈನಲಿ ಲೊಕೇಶನ್ ಹತ್ರ ಇದೆ. ಓಕೆ ಗೈಸ್, 20 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ಕೊಂಡ್ಬಿಟ್ಟು ಈಗ ನಮ್ಮ ಲೊಕೇಶನ್ ಹತ್ರ ಇದ್ದೀನಿ. ಫೈನಲಿ ಲೊಕೇಶನ್ ಬಂದ್ಬಿಟ್ಟೆ ನಾನು. ಈಗ ಲೊಕೇಶನ್ಗೆ ರೀಚ್ ಆಗಿದ್ದೀನಿ. ಇವತ್ತು ನಮ್ಮ ಫ್ರೆಂಡ್ ಒಬ್ಬರು ಬಂದಿದ್ದಾರೆ, ಯೂಟ್ಯೂಬರು. ಅವ್ರು ಯಾರಂತ ಮತ್ತೆ ಇಂಟ್ರಡ್ಯೂಸ್ ಮಾಡ್ತೀನಿ. ಸೊ ನೋಡ್ಬೋದು, ಇವತ್ತಿನ ನಮ್ಮ ಲೊಕೇಶನ್ ಬಂದು ಈ ರೀತಿ ಇದೆ. ಫಸ್ಟ್ ಈಗ ಸ್ವಲ್ಪ ಕಟ್ಟಿಗೆಗಳನ್ನ ಬೇಕಾಗಿದೆ, ಯಾಕಂದರೆ ನೈಟಲ್ಲಿ ಕ್ಯಾಂಪ್ ಫೈರ್ ಹಾಕೋಕ್ಕೆ. ಸೊ ನೋಡ್ಬೋದು, ಇಲ್ಲೇ ನಮ್ಮ ಲೊಕೇಶನ್ ಹತ್ರನೇ ಇದೆ ಕ್ಯಾಂಪ್ ಫೈರ್ ಹಾಕೋಕ್ಕೆ. ಸ್ವಲ್ಪ ಕಟ್ಟಿಗೆಗಳನ್ನ ಕ್ಯಾಂಪ್ ಫೈರ್ ಹಾಕ್ಕೊಳ್ತೀವಿ. ಓಕೆ ಗೈಸ್, ಇಲ್ಲಿ 2 ಟೆಂಟ್ನ ಸೆಟಪ್ ಮಾಡಿದ್ದೀವಿ. ನೋಡ್ಬೋದು, ನಮ್ಮದೊಂದು ಟೆಂಟು, 2 ಟೆಂಟ್ಸ್ನ ಸೆಟಪ್ ಮಾಡಿದ್ದೀವಿ. ಆ್ಯಂಡ್ ಲೊಕೇಶನ್ ನೋಡ್ಬೋದು ಈ ಥರ ಇದೆ. ಲೊಕೇಶನ್ ಸೂಪರ್ ಆಗಿದೆ. ಈಗ ಆಲ್ಮೋಸ್ಟ್ ಸನ್ಸೆಟ್ ಆಗೋಯ್ತು, ಈಗ ಕತ್ಲಾಗ್ತಾ ಇದೆ. ಇವತ್ತಿನ ಕ್ಯಾಂಪಿಂಗ್ ಬಂದು ಸೋಲೋ ಕ್ಯಾಂಪಿಂಗ್ ಅಲ್ಲ, ಗ್ರೂಪ್ ಕ್ಯಾಂಪಿಂಗ್ ಮಾಡ್ತಾ ಇರೋದು. ಆ್ಯಂಡ್ ನನ್ನ ಜೊತೆ ಬಂದಿದ್ದಾರೆ ಸೊ ನಮ್ಮ ಫ್ರೆಂಡು ಸಂಚಾರಿ ರಿಷಿ ಅಂತ. ಹಾಯ್. ಆಲ್ರೆಡಿ ನೋಡಿರ್ತೀರ ಅಂತ ಏನು ಫೇಮಸ್ ಅಲ್ಲ ಇಲ್ಲ TFKಗಿಂತ, ಬಟ್ ಜೊತೆಲಿ ಮಾಡ್ತಾ ಇರೋದೇ ಒಂದು ಖುಷಿ. ಹಾಂ, ಸೊ ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ಸಂಚಾರಿ ರಿಷಿ ಅಂತ. ಹೋಗ್ಬಿಟ್ಟು ಚೆಕ್ ಮಾಡಿ. ಸೊ ಪ್ಲೀಸ್ ವಾಚ್ ಮಾಡಿ, ಕಂಟೆಂಟ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಹಾಂ, ಕನ್ನಡದ ಮೊಟ್ಟ ಮೊದಲ ಕ್ಯಾಂಪರ್ ವ್ಯಾನ್ ಬ್ಲಾಗರ್ ಮತ್ತೆ ಇಂಡಿಯಾಸ್ ಫಸ್ಟ್ ಕೈಗರ್ ಕ್ಯಾಂಪರ್ ವ್ಯಾನ್ ನಂದೆ. ಸೊ ಅದ್ರಲ್ಲಿ ನಾನು ಕನ್ನಡದಲ್ಲಿ ಮಾಡ್ತಾ ಇರೋದೇ ತುಂಬ ಹೆಮ್ಮೆ. ಹೌದು. ಸೊ ಇವ್ರದ್ದು ಕ್ಯಾಂಪರ್ ವ್ಯಾನ್ ಕೂಡ ಈ ಕಡೆ ಇದೆ. ಓಕೆ ಗೈಸ್, ಈಗ ಫುಲ್ ಮಳೆ ಸ್ಟಾರ್ಟ್ ಆಗೋಗಿದೆ, ಕಂಪ್ಲೀಟಾಗಿ ಕತ್ಲಾಗೋಗಿದೆ. ಸೊ ಆಗಲೇ ಫುಲ್ ಗಾಳಿ ಇತ್ತು, ಈಗ ಸ್ವಲ್ಪ ಹನಿಗಳು ಬೀಳ್ತಾ ಇದೆ. ಮಳೆ ಬರೋ ಥರ ಇದೆ, ನೋಡೋಣ. ಮಳೆ ಬಂದರೆ ಸೊ ಬಂಡೆ ಮೇಲೆ ಸ್ವಲ್ಪ ಮೇಲೆ ಹಾಕಿರೋದು ನಾವು, ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ನೋಡೋಣ ಏನೇನಾಗುತ್ತೆ ಎಲ್ಲ ಕಂಪ್ಲೀಟಾಗಿ ತೋರಿಸ್ತೀನಿ. ಸೊ ಈಗ ಸ್ವಲ್ಪ ಟೀ ಮಾಡೋಣ, ನಂತರ ಬೇಕಾದರೆ ಮತ್ತೆ ಕುಕಿಂಗ್ ಸ್ಟಾರ್ಟ್ ಮಾಡೋಣ. ನಮ್ಮ ಇನ್ಸ್ಟಾಗ್ರಾಮ್ ಇದೆ TFK ವ್ಲಾಗ್ಸ್ ಅಂತ, ಅಲ್ಲಿ ಕೂಡ ಹೋಗ್ಬಿಟ್ಟು ಚೆಕ್ ಮಾಡಿ. ಅಲ್ಲಿ ನಾನು ಟ್ರಾವೆಲಿಂಗ್ ಅಪ್ಡೇಟ್ಸ್ ಹಾಕ್ತಾಯಿರ್ತೀನಿ, ಕ್ಯಾಂಪಿಂಗ್ ಅಪ್ಡೇಟ್ಸ್ ಹಾಕ್ತಾಯಿರ್ತೀನಿ. ವ್ಲಾಗ್ಸ್ ಚಾನಲ್ ಇದೆ TFK ವ್ಲಾಗ್ಸ್ ಅಂತ, ಅಲ್ಲಿ ಕೂಡ ಹೋಗ್ಬಿಟ್ಟು ಚೆಕ್ ಮಾಡಿ ಗೈಸ್. ಸೊ ಇವತ್ತಂತೂ ಫುಲ್ ಪೀಸ್ಫುಲ್ ಆಗಿದೆ, ಸಖತ್ತಾಗಿದೆ. ಪ್ರೆಸ್ ಮಾಡೋದಲ್ವಾ? ಇಲ್ಲ, ಇದು ಮೇಲೆ ಬಟನ್ ಪ್ರೆಸ್ ಮಾಡೋದು. ಓಕೆ. ಕುಕ್ಕರ್ ಇಲ್ಲ ಅಲ್ಲ? ಕುಕ್ಕರ್ ಇಲ್ಲ, ನಾರ್ಮಲ್ ಕ್ಯಾಂಪಿಂಗ್ದು ವೆಸಲ್ಸ್ ಇಲ್ಲ, ವೆಸಲ್ಸ್ ಇದೆ. ಕುಕ್ಕರ್ ಅದೇ ಒಂದು ಎಲ್ಲ ಇಟ್ಕೊಂಡಿದ್ದು, ಒಂದು ಬ್ಯಾಗ್ ಬಿಟ್ಟು ಬಂದ್ಬಿಟ್ಟಿದ್ವಿ. ಓಕೆ.
ಹಾಂ, ಕ್ಯಾಂಪಿಂಗಲ್ಲಿ ಇದೊಂದು ದೊಡ್ಡ ಪ್ರಾಬ್ಲಮ್, ಏನೋ ಒಂದು ಮರ್ತೋಗ್ತೀವಿ ನಾವು. ಏನಾದರೂ ಒಂದು ಮರಿತಾನೆ ಇರ್ತೀವಿ. ಹಾಂ, ಈಗ ಸ್ವಲ್ಪ ಫಸ್ಟ್ ಆಫ್ ಆಲ್ ಬ್ಯಾಗಿಂದ ಲಗೇಜ್ ತೆಗಿಯೋಣ. ಈಗ ಫುಲ್ ಕತ್ಲಾಗೋಯ್ತು ಗೈಸ್. ಆ್ಯಂಡ್ ಮತ್ತೆ ಏನಂದರೆ ಇಷ್ಟು ದಿವಸ ಫುಲ್ ಸಮ್ಮರ್ ಇತ್ತು, ಆ ರೀಸನಿಂದ ನಾನು ಕ್ಯಾಂಪಿಂಗ್ ಮಾಡ್ತಾ ಇರಲಿಲ್ಲ. ಸಮ್ಮರ್ ಅಂತ, ಸಮ್ಮರಲ್ಲಿ ಟೆಂಟಲ್ಲಿ ಮಲಗೋದು ಸ್ವಲ್ಪ ಚಾಲೆಂಜಿಂಗು, ಅದಕ್ಕೋಸ್ಕರ ಈಗ ಆಲ್ಮೋಸ್ಟ್ ಸಮ್ಮರ್ ಹೋಯ್ತು. ಸೊ ಈಗ ರೈನಿ ಸೀಸನ್, ಮಾನ್ಸೂನ್ ಸೀಸನ್ ಸ್ಟಾರ್ಟ್ ಆಗುತ್ತೆ, ಕ್ಯಾಂಪಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಕಾರ್ ಅಂದರೆ ಕಂಪ್ಲೀಟಾಗಿ ಎಲ್ಲ ಕ್ಯಾರಿ ಮಾಡ್ಬೋದು. ಅದಕ್ಕೆ ಇದು ಕ್ಯಾಂಪರ್ ವ್ಯಾನ್ ಕನ್ವರ್ಟ್ ಆಗಿದ್ದು. ಆಗೋದಿಲ್ಲ, ಮ್ಯಾಕ್ಸ್ ಅಂದರೆ ಅವ್ರು ಬರಲ್ಲ. ನೆನ್ಪಿಟ್ಕೊಂಡ್ರು ಏನಾದರೂ ಒಂದು ಮರ್ತೋಗ್ತಾ ಇರ್ತೀವಿ. ಹೌದು. AFK ಹೋಮ್ ಸ್ಟೇಯಲ್ಲಿ ಟೀ. ಸ್ವಲ್ಪ ಸಕ್ಕರೆ ಜಾಸ್ತಿ ಆಗಿದೆ. ಇಲ್ಲಿ ಬಿಡಿ ಬ್ರೋ, ನೀವು ಸ್ವೀಟು, ಟೀ ಸ್ವೀಟು. ಇದು ಲೈಟ್ ಏನಕ್ಕೆ ಆಫ್ ಮಾಡಿದ್ದೀವಿ ಅಂದರೆ ಹುಳುಗಳು, ಆ ರೀಸನಿಂದ. ನಮ್ಮ ಚಾಪಿಂಗ್ ಆಲ್ಮೋಸ್ಟ್ ರೆಡಿ ಆಗಿದೆ ಈಗ. ಆ್ಯಂಡ್ ಈ ಕಡೆ ನಮ್ಮ ಎಗ್ಸ್ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ಸೊ ಆಲ್ಮೋಸ್ಟ್ ಎಗ್ಸ್ ಎಲ್ಲ ಬಾಯ್ಲ್ ಆಗೋಯ್ತು. ಸೊ ಓಕೆ ಫ್ರೆಂಡ್ಸ್, ಈಗ ನಮ್ಮ ಡಿನ್ನರ್ ಆಲ್ಮೋಸ್ಟ್ ಕುಕ್ ಆಗೋಯ್ತು. ಈಗ ನಾವು ಕ್ಯಾಂಪ್ ಫೈರ್ ಆಗ್ತಾಯಿದ್ದೀವಿ. ಸೊ ಕ್ಯಾಂಪ್ ಫೈರ್ ಆಗಿಬಿಟ್ಟು ಮತ್ತೆ ಊಟ ಮಾಡೋಣ. ಬಟ್ ಗಾಳಿ ಫುಲ್ ಗಾಳಿ ಇದೆ. ಸೊ ನೋಡ್ಬೋದು ಈ ಥರ ಇದೆ, ಕಂಪ್ಲೀಟಾಗಿ ಕತ್ಲಾಗಿ ಹೋಗಿದೆ. 2 ಟೆಂಟ್ಸ್ನ ನಾವು ಪಿಚ್ ಮಾಡಿದ್ವಿ. ಈಗ ಆ ಕಡೆ ನಮ್ಮ ಕ್ಯಾಂಪ್ ಫೈರ್ ಆಗ್ತಾಯಿದ್ವಿ. ಸೊ ಗೈಸ್, ನಮ್ಮ ಡಿನ್ನರ್ ಆಲ್ಮೋಸ್ಟ್ ಕುಕ್ ಆಯಿತು. ಅದಾಗೆ ಇಲ್ಲಿ ಬರೋಲ್ಲ. ಅಷ್ಟು ಈ ಥರ ತೆಕ್ಕೊಂಡ್ಬಿಟ್ರೆ ಇಲ್ಲ ಬೇಡ, ಅದ್ರ ಜೊತೆಲೇ ಇದ್ದರೆ ಅದು ಅಂಟ್ಕೊಳುತ್ತೆ. ಅದು ನಾವು ಇತ್ತಂದಿದ್ವಲ್ಲ, ಒಂದೆರಡು ನೀವು ಎತ್ಕೊಂಡ್ರಿ ನೋಡಿ, ಅದರಲ್ಲೇ ಸಿಗುತ್ತೆ ಅದು.
ಅಷ್ಟು. ಈಗಲೇ ಇಟ್ಬಿಡಿ, ಸ್ವಲ್ಪ ಅದು ಕೆಳಗಡೆ ಕಡ್ಡಿ ಹುರಿದೋದ್ರೆ ಆಮೇಲೆ ಅದು ಬೆಂಕಿ ತಾಗಲ್ಲ. ಎಲ್ಲ ಇಟ್ಕೊಂಡ ಇಲ್ಲ ಬೇಡ ಬೇಡ, ಇದು ಹಂಚ್ಕೊಳ್ಳಿ ಸಾಕು. ಇದು ಲೂಸ್ ಇದೆಯಾ, ಇಟ್ಕೊಳ್ಳಿ ನಾನು ಸ್ವಲ್ಪ ಇದೆ ಹೋಗಿ ನೆಕ್ಸ್ಟಿಗೆ ಇಡಿ, ಅದನ್ನ ಇಡಿ. ಇವಾಗ ಎತ್ತದಲ್ಲ ಅದನ್ನ ಇಡಿ. ನೆಕ್ಸ್ಟು ನಾವು ಅದನ್ನು ಕಟ್ಕೊಂಡ್ರೆ ಬಾಕಿ ಹಾಕಿ. ಈಗ ಅಲ್ಲಿ ಕೂತ್ಕೊಂಡ್ಬಿಟ್ಟು ಡಿನ್ನರ್ ಮಾಡೋಣ. ಕ್ಯಾಂಪ್ ಫೈರ್ ಇದೆ, ಲೊಕೇಶನ್ ಸೂಪರ್ ಆಗಿದೆ. ಇಲ್ಲೇ ಕೂತ್ಕೊಂಡಲ್ವಾ? ಓಕೆ ಫ್ರೆಂಡ್ಸ್, ಫೈನಲಿ ಈಗ ನಮ್ಮ ಕ್ಯಾಂಪ್ ಫೈರ್ ಹಾಕಿದ್ದೀವಿ. ಈಗ ಡಿನ್ನರ್ ಮಾಡೋ ಟೈಮು. ಸೊ ಡಿನ್ನರಲ್ಲಿ ಏನೇನು ಕುಕ್ ಮಾಡಿದ್ದೀವಿ ತೋರಿಸಿ. ಸೊ ನಮ್ಮದು ಎಗ್ ಬಿರಿಯಾನಿ ರೆಡಿಯಾಗಿದೆ, ಇಲ್ಲಿ ಸಲಾಡ್ ಇದೆ ಆ್ಯಂಡ್ ಇಲ್ಲಿ ದಾಲ್ ಕಿಚಡಿ ಇದೆ. ಸೊ ರಿಷಿ ಅವರು ದಾಲ್ ಕಿಚಡಿ ಮಾಡಿದ್ದಾರೆ. ತಾಳಿ ಬ್ರೋ, ಹಂಗೆ ಪ್ಲೇಟ್ ಸ್ವಲ್ಪ ಹಾಕಿ ಮತ್ತೆ ತೊಗೊಳ್ತೀನಿ, ಯಾಕಂದರೆ ಎಗ್ ಬಿರಿಯಾನಿ ಕೂಡ ಜಾಸ್ತಿ ಇದೆ. ಓಕೆ ನೈಸ್. ಪ್ಲೇಟ್ ಸ್ವಲ್ಪ ಮುಂದ್ಗಡೆ ತೊಗೊಂಡ್ಬನ್ನಿ. ಬ್ರೋ ಹೇಗಿದೆ? ಸೂಪರ್ ಬ್ರೋ, ನಿಜಾನಾ? ತುಂಬಾ ಚೆನ್ನಾಗಿದೆ ನಿಜವಾಗ್ಲು. ಅಂದ್ರೆ ಇಲ್ಲ ಪರವಾಗಿಲ್ಲ, ಚಿಕನ್ ಇನ್ನೂ ಚೆನ್ನಾಗಿರ್ತಿತ್ತೇನೋ, ಟೇಸ್ಟ್ ಪ್ರಕಾರ ಆ ಥರ ಅನ್ನಿಸ್ತದೆ. ಇಲ್ಲಿ ಪರವಾಗಿಲ್ಲ, ನೆಗೆಟಿವ್ ಫೀಡ್ಬ್ಯಾಕ್ ಇದ್ರೆ ಕೊಡಿ, ಏನು ಅನ್ಕೊಳ್ಳಲ್ಲ ನಾನು. ಏನು ನೆಗೆಟಿವ್ ಫೀಡ್ಬ್ಯಾಕ್ ಬ್ರೋ, ತಿನ್ನೋದ್ರಲ್ಲಿ ಬಿಸಿ ಆಗಿದ್ದೀನಿ. ಹಂಗಿದೆ ಟೇಸ್ಟು, ಚೆನ್ನಾಗಿದೆ ನಿಜವಾಗ್ಲೂ ಚೆನ್ನಾಗಿದೆ. ನಮ್ಗಿಂತ ಚೆನ್ನಾಗಿ ಅಡುಗೆ ಮಾಡ್ತಾರೆ. ರಿಷಿ ಬ್ರೋದು ದಾಲ್ ಕಿಚಡಿ ಟ್ರೈ ಮಾಡೋಣ. ಹೇಗಿದೆ ಬ್ರೋ? ದಾಲ್ ಸ್ಪೈಸಸ್ಸು ಆ್ಯಂಡ್ ಕಾಂಬಿನೇಷನ್ ಎಲ್ಲ ಚೆನ್ನಾಗಿದೆ. ಬಟ್ ಏನಂದರೆ ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗಿತ್ತು ನಾವು. ಅದರಲ್ಲಿ 2 ಮಿನಿಟ್ಸ್ ಇಟ್ಬಿಟ್ಟಿದ್ರೆ ಚೆನ್ನಾಗಿ ಬಿಸಿಯಾಗಿರೋದು. ಬಟ್ ಸೋಗೆ ಚೆನ್ನಾಗಿದೆ ಟೇಸ್ಟು. ಈಗ ಬೇಗ ತಿಂದ್ಬಿಟ್ಟು ಮುಗಿಸ್ತೀವಿ, ನಂತರ ಸಿಗ್ತೀವಿ ಗೈಸ್. ಇಲ್ಲಿ ಜಾಸ್ತಿ ಬೆಚ್ಚಿಗಿದೆ, ಯಾಕಂದರೆ ಆಪೋಸಿಟ್ ಈ ಸೈಡ್ ಇಲ್ಲೂ ಕಾವು ಜಾಸ್ತಿ ಇದೆ. ಏನಂದರೆ ಸಮ್ಮರ್, ಅದು ಒಂದು ಒಳ್ಳೆ ವಿಷಯ. ಕ್ಯಾಂಪ್ ಫೈರ್ ಆರೋ ಇದೆ. ಈಗ ಹೋಗ್ಬಿಟ್ಟು ಮಲ್ಗೋ ಟೈಮು. ಓಕೆ ಗೈಸ್, ಟೈಮ್ ಬಂದು ಆಲ್ಮೋಸ್ಟ್ 1 ಗಂಟೆ 1:15 ಆಗ್ತದೆ. ಈಗ ನಾನು ಮಲಗ್ತೀನಿ, ಮಾರ್ನಿಂಗು ಸಿಗ್ತೀನಿ. ಸೊ ಈಗ ಬೈ ಗೈಸ್, ಗುಡ್ ನೈಟ್. The next morning. ಸೊ ರಾತ್ರಿ ಅರೌಂಡ್ 2:30ವರೆಗೂ ಫುಲ್ ನಿದ್ದೆ ಬಂದಿಲ್ಲ ಆ್ಯಂಡ್ ಮತ್ತೆ 2:30ಗೆ ಮಲ್ಕೊಂಡೆ. ಸೊ ಈಗ ವ್ಯೂ ಎಂಜಾಯ್ ಮಾಡೋಣ. ಆಚೆ ಕಡೆ ಇರೋದು ಮಾರ್ನಿಂಗ್ ಫುಲ್ ಗಾಳಿ ಇದೆ, ತಂಪಾದ ಗಾಳಿ, ಫುಲ್ ಪೀಸ್ಫುಲ್ ಆಗಿದೆ. ಅಮೇಝಿಂಗ್ ಆಗಿದೆ ಲೊಕೇಶನು. ಸೊ ಓಕೆ ಗೈಸ್, ಈಗ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಸೊ ಬ್ರೇಕ್ಫಾಸ್ಟಲ್ಲಿ ಉಪ್ಮಾ ಮಾಡಿದ್ದೀವಿ. ರಾತ್ರಿ ಸ್ವಲ್ಪ ಎಗ್ ಬಿರಿಯಾನಿ ಮಿಕ್ಕಿತ್ತು, ಅದನ್ನು ತಿನ್ನೋಣ. ಫುಲ್ ನೈಟ್ ಹೆವಿ ಗಾಳಿ. ಬ್ರೇಕ್ಫಾಸ್ಟ್ ಬಂತು ಉಪ್ಮಾ, ನಮ್ಮ ರಿಷಿ ಬ್ರೋನೇ ರೆಡಿ ಮಾಡಿರೋದು. ಸೊ ನೋಡಿ, ಅವರೇ ರೆಡಿ ಮಾಡಿದ್ದಾರೆ, ಅವರೇ ಬಡಿಸ್ತಾ ಇದ್ದಾರೆ. ಸೊ ಪ್ಲಸ್ ಜೊತೆಗೆ ಸ್ವಲ್ಪ
ನಮ್ಮ ಎಗ್ ಬಿರಿಯಾನಿ ಕೂಡ ರಾತ್ರಿ ಮಿಕ್ಕಿತ್ತು. ಸೊ ಅದನ್ನೇ ಈಗ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಇನ್ನು ರಿಟರ್ನ್ ಆಗೋದು. ಬಿಡಿ ಬ್ರೋ, ಸಾಕ್ಬಿಡಿ. ಥ್ಯಾಂಕ್ಸ್, ಥ್ಯಾಂಕ್ ಯು. ಇದು ಎಗ್ ಬಿರಿಯಾನಿ ನಾನೇ ತಿಂತೀನಿ, ಯಾಕಂದರೆ ರಾತ್ರಿ ಇದು ಅದಕ್ಕೋಸ್ಕರ. ಇರಲಿ ಪರವಾಗಿಲ್ಲ, ನಾನು ದಾಲ್ ಕಿಚಡಿ ತಿಂತಾ ಇದ್ದೀನಿ. ಫುಲ್ ಗಾಳಿ ಬರ್ತಾ ಇದೆ, ಫುಲ್ ಗಾಳಿ ಬರ್ತಾ ಇದೆ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಮತ್ತೆ ಏನಂದರೆ ನೀವು ಈ ವಿಡಿಯೋ ಎಲ್ಲಿಂದ ನೋಡ್ತಾ ಇದ್ದೀರಾ ಅದು ಕಾಮೆಂಟ್ ಮಾಡಿಬಿಟ್ಟು ಹೇಳಿ. ಈಗ ನಮ್ಮ ಪ್ಯಾಕಿಂಗ್ ಎಲ್ಲ ಮುಗೀತು. ಬಾಯ್ ಗೈಸ್, ನೆಕ್ಸ್ಟ್ ಓವರ್ ನೈಟ್ ಕ್ಯಾಂಪಿಂಗ್ ವಿಡಿಯೋಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್. ಮತ್ತು ಲೊಕೇಶನ್ ಎಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟು ಈಗ ಹೋಗ್ತಾ ಇದ್ದೀವಿ ನಾವು.